ನಮಸ್ಕಾರ ವೀಕ್ಷಕರೇ, ನಾನು ಹರಿಹರಪುರ ಮಂಜುನಾಥ್. ನಮ್ಮ ಸಾಧಕರ ಸನ್ನಿಧಿ ಸರಣಿಯಲ್ಲಿ ಲೋಕೇಶ್ ಅವರನ್ನು ಕುರಿತ ಸರಣಿ ಮುಂದುವರಿತಾ ಇದೆ. ಲೋಕೇಶ್ ಗಿರಿಜಾ ಕಲ್ಯಾಣ ಅದೊಂದು ಅದ್ಭುತವಾದ ಪ್ರೇಮ ಕಥೆ. ಹಿಂದಿನ ಸಂಚಿಕೆಗಳಲ್ಲಿ ಅದಕ್ಕೆ ಪ್ರತ್ಯೇಕವಾದ ಒಂದು ಸಂಚಿಕೆಯಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ. ಇವತ್ತು ಆ ಸಮಯ ಬಂದಿದೆ. ಒಂದು ಹಂತದಲ್ಲಿ ಲೋಕೇಶ್ ಅವರ ಅಕ್ಕ ಬಂಗಾರಮ್ಮನವರ ಮಗಳು ಸತ್ಯವತಿಯವರನ್ನೇ ಅವರು ಮದುವೆ ಆಗಬೇಕಾಗಿತ್ತು. ಆದರೆ ಇಬ್ಬರಿಗೂ ಆ ರೀತಿಯ ಒಂದು ಭಾವನೆ ಇಲ್ಲದೇ ಇದ್ದಿದ್ದರಿಂದ ಆ ಮದುವೆ ನಿಂತು ಹೋಯಿತು. ಮುಂದೆ ಲೋಕೇಶ್ ಅವರೇ ಮುಂದೆ ನಿಂತು ಆಕೆಯ ಮದುವೆಯನ್ನು ಮಾಡ್ತಾರೆ. ಆ ಸಂಗತಿಗಳನ್ನೆಲ್ಲ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಲೋಕೇಶ್ ಹಾಗೂ ಗಿರಿಜಾ ಕಲ್ಯಾಣ ಹೇಗೆ ಸಂಭವ ಆಯಿತು? ಗಿರಿಜಾ ಅವರು ಒಬ್ಬ ರಂಗಕಲಾವಿದೆ. ಲೋಕೇಶ್ ಅವರು ಕೂಡ ಹವ್ಯಾಸಿ ರಂಗಭೂಮಿಯಲ್ಲಿ ತೊಡಗಿಕೊಂಡಿದ್ದರು. ನಟರಂಗದ ಒಂದು ನಾಟಕ ಸಾಮ್ರಾಟ್ ಅಶೋಕ್ ಕುಮಾರ್, ಆ ಒಂದು ನಾಟಕದ ಪ್ರದರ್ಶನ ಇರುತ್ತೆ, ದಿನಾಂಕ ನಿಗದಿಯಾಗಿರುತ್ತೆ. ಆದರೆ ಆ ನಾಟಕದಲ್ಲಿ ನಾಯಕಿಯ ಪಾತ್ರ ವಹಿಸುವ ಕಲಾವಿದಗೆ ಏನೋ ಅನಿವಾರ್ಯತೆ ಬಂದಿದ್ದರಿಂದಾಗಿ ಬದಲಿ ಕಲಾವಿದೆಯನ್ನು ಹುಡುಕಬೇಕಾಗಿರುತ್ತೆ. ಆಗಿನ ದಿನಗಳಲ್ಲಿ ಹವ್ಯಾಸಿ ಹಾಗೂ ವೃತ್ತಿ ರಂಗಭೂಮಿಯಲ್ಲಿ ಸಾಕಷ್ಟು ಜನ ಕಲಾವಿದೆಯರು ತೊಡಗಿಕೊಂಡಿದ್ದರು. ಉಮಾಶ್ರೀ ಅವರು, ಕಮಲಶ್ರೀ ಅವರು, ಸಿಹಿ ಕಹಿ ಗೀತಾ ಅವರು, ಹೀಗೆ ಬೇಕಾದಷ್ಟು ಜನ ಇದ್ದರು. ಲೋಕೇಶ್ ಅವರು ಈ ನಾಟಕದ ನಾಯಕಿಯ ಪಾತ್ರಕ್ಕೆ ಗಿರಿಜಾ ಅವರನ್ನು ಆರಿಸ್ತಾರೆ. ಅದು ಲೋಕೇಶ್ ಹಾಗೂ ಗಿರಿಜಾ ಅವರ ಮೊದಲ ಅಧಿಕೃತ ಭೇಟಿ. ಅಲ್ಲಿ ಅವರು ಬಂದು ಪಾತ್ರ ವಹಿಸಿ ಹೊರಟು ಹೋಗ್ತಾರೆ. ನೋಡಿ, ಲೋಕೇಶ್ ಅವರದ್ದು ಬಹಳ ಗಂಭೀರವಾದ ಸ್ವಭಾವ. ಅವರು ಒಂದು ರೀತಿಯಲ್ಲಿ ಅಂತರ್ಮುಖಿ, ಹೆಚ್ಚಾಗಿ ಮಾತಾಡ್ತಾ ಇರಲಿಲ್ಲ. ಜೊತೆಗೆ ಹೆಂಗಸರು ಅಂದರೆ ಮಾರು ದೂರ ಇರ್ತಾಯಿದ್ರು. ಅವರು ಒಡನಾಡಿದ್ದು ತಮ್ಮ ಅಕ್ಕ ಬಂಗಾರಮ್ಮ ಹಾಗೂ ತಾಯಿ ಮುನಿವೆಂಕಟಮ್ಮನವರ ಜೊತೆ ಮಾತ್ರ. ಹಾಗಾಗಿ ಹೆಂಗಸರ ಜೊತೆ 2 ನಿಮಿಷಕ್ಕಿಂತ ಹೆಚ್ಚಾಗಿ ಅವರು ಮಾತಾಡ್ತಾ ಇರಲಿಲ್ವಂತೆ. ಅದರಲ್ಲಿಯೂ ಕಲಾವಿದೆಯರು ಬಂದರೆ ಅವರ ಬಗ್ಗೆ ಹೊಗಳಿಕೆ ತಗಳಿಕೆ ಯಾವುದನ್ನೂ ಮಾಡದೆ ತಮ್ಮ ಕೆಲಸ ತಾವು ಮುಗಿಸ್ಕೊಂಡು ಹೊರಟು ಹೋಗ್ತಾಯಿದ್ರು. ಆದರೆ ಗಿರಿಜಾ ಅವರು ಹಾಗಲ್ಲ. ಬಹಳ ಮಾತುಗಾತಿ, ಜೊತೆಗೆ ಎಲ್ಲರನ್ನೂ ಮಾತಾಡಿಸಿಕೊಂಡು ಒಂದು ಹರುಷದ ವಾತಾವರಣವನ್ನು ಸೃಷ್ಟಿ ಮಾಡ್ತಾ ಇದ್ದಂಥ ಪಾದರಸದಂಥ ಹೆಣ್ಣು ಗಿರಿಜಾ ಅವರು. ಈ ಭೇಟಿಯ ನಂತರ ಇನ್ನೊಂದು ಬಾರಿ ಗಿರಿಜಾ ಅವರು ಇರುವ ಸ್ಥಳಕ್ಕೆ ಲೋಕೇಶ್ ಅವರು ಹೋಗಬೇಕಾಗಿ ಬರುತ್ತೆ. ಅದು ಹೇಗೆ ಅಂದರೆ, ಪ್ರಭಾತ್ ಕಲಾವಿದರು ಅವತ್ತಿಗೆ ಒಂದು ಹೆಸರಾಂತ ತಂಡ. ಅವರು ಒಂದು ವಿಶಿಷ್ಟ ರೀತಿಯಲ್ಲಿ ನಾಟಕಗಳನ್ನು ತೆರೆಯ ಮೇಲೆ ತರ್ತಾಯಿದ್ರು. ಮೊದಲೇ ನಾಟಕದ ಸಂಗೀತ ಹಾಗೂ ಮಾತುಗಳನ್ನೆಲ್ಲ ರೆಕಾರ್ಡ್ ಮಾಡಿ ಒಂದು ತರಬೇತಿಯನ್ನು ಕೊಟ್ಟು ಮುಂದೆ ಆ ಒಂದು ಕ್ಯಾಸೆಟನ್ನು ಹಾಕಿ ಅದರ ಧ್ವನಿಗೆ ಸರಿಯಾಗಿ ಕಲಾವಿದರು ಅಭಿನಯ ಮಾಡಬೇಕು. ಆ ರೀತಿಯ ಒಂದು ಬ್ಯಾಲೆ ರೀತಿಯ ಕಾರ್ಯಕ್ರಮವನ್ನು ಮಾಡ್ತಾಯಿದ್ರು. ಆ ಒಂದು ಸಂದರ್ಭದಲ್ಲಿ ಧರ್ಮಭೂಮಿ ಎನ್ನುವ ಒಂದು ನಾಟಕವನ್ನು ಪ್ರಭಾತ್ ಕಲಾವಿದರು ಆಡ್ತಾ ಇರ್ತಾರೆ. ಅದರಲ್ಲಿ ಲೋಕೇಶ್ ಅವರು ಅರಿಸ್ಟಾಟಲ್ ಪಾತ್ರವನ್ನು ಮಾಡ್ತಾರೆ, ಸಿಂಹ ಅವರು ಅಲೆಕ್ಸಾಂಡರ್ ಪಾತ್ರವನ್ನು ಮಾಡ್ತಾರೆ. ಅಲ್ಲಿ ಗಿರಿಜಾ ಅವರ ಜೊತೆ ಹೆಚ್ಚು ಒಡನಾಡುವಂಥ ಒಂದು ಸಂದರ್ಭ ಲೋಕೇಶ್ ಅವರಿಗೆ ಬರುತ್ತೆ. ಇದಾದ ಮೇಲೆ ಗಿರಿಜಾ ಅವರು ನಿಧಾನವಾಗಿ ನಟರಂಗದ ನಾಟಕಗಳಲ್ಲಿ ತೊಡಗಿಕೊಳ್ತಾರೆ. ಅಲ್ಲಿಗೆ ಬಂದ ಮೇಲೆ ಇಬ್ಬರ ನಡುವೆ ಮೊದಲಿಗೆ ಪರಿಚಯ ಬೆಳೆಯುತ್ತೆ, ಮುಂದೆ ಸ್ನೇಹ ಬೆಳೆಯುತ್ತೆ. ಜೊತೆಗೆ ಒಂದು ಹಂತದಲ್ಲಿ ಲೋಕೇಶ್ ಅವರು ಗಿರಿಜಾ ಅವರ ಕಡೆಗೆ ಆಕರ್ಷಿತರಾಗ್ತಾರೆ. ಗಿರಿಜಾ ಅವರದ್ದು ಚೆಲ್ಲು ಸ್ವಭಾವವಾದರೂ ಕೂಡ ಒಳ್ಳೆಯ ಸ್ವಭಾವದ ಹೆಣ್ಣು ಮಗಳು. ಒಂದು ನಾಟಕ ಶಿಂಷಾದಲ್ಲಿ ನಡೀತಾ ಇರುತ್ತೆ. ಆ ನಾಟಕದ ಸಂದರ್ಭದಲ್ಲಿ ಯಾವಾಗಲೂ ಪಾದರಸದ ಹಾಗೆ ಚೈತನ್ಯದ ಚಿಲುಮೆಯಂತೆ ಓಡಾಡ್ತಾ ಇದ್ದಂಥ ಗಿರಿಜಾ ಅವರು ಒಂದು ಮೂಲೆಯಲ್ಲಿ ಮಂಕಾಗಿ ಕೂತಿರ್ತಾರೆ. ಲೋಕೇಶ್ ಅವರಿಗೆ ಆಶ್ಚರ್ಯ ಆಗುತ್ತೆ. ಯಾವಾಗಲೂ ಹೀಗೆ ಪಾದರಸದ ಹಾಗೆ ಓಡಾಡುವ ಹುಡುಗಿ ಇವತ್ತು ಯಾಕೆ ಹೀಗೆ ಕೂತಿದ್ದಾರೆ ಅಂತ ಹೋಗಿ ಸ್ವಲ್ಪ ಆತ್ಮೀಯವಾಗಿ ಕೇಳ್ತಾರೆ. ಆಗ ಗಿರಿಜಾ ಅವರು ತಮ್ಮ ಅಂತರಂಗವನ್ನು ಬಿಚ್ಚಿಡ್ತಾರೆ. ಅವರು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥ ಹೆಣ್ಣು ಮಗಳು, ಕೂಡು ಕುಟುಂಬ, ಅಣ್ಣ ತಂಗಿಯರೆಲ್ಲ ಇರ್ತಾರೆ. ಕುಟುಂಬದ ಜವಾಬ್ದಾರಿ ಆಕೆಯ ಮೇಲೆ ಬಿದ್ದಿರುತ್ತೆ. ಹಾಗಾಗಿ ಒಂದು ರೀತಿಯಲ್ಲಿ ಮಂಕಾಗಿ ಕೂತಿರ್ತಾರೆ. ಲೋಕೇಶ್ ಅವರು ಸುಬ್ಬಯ್ಯ ನಾಯ್ಡು ಅವರ ಮಗನಾಗಿ ವೃತ್ತಿ ರಂಗಭೂಮಿಯಲ್ಲಿಯೂ ಅನುಭವವನ್ನು ಗಳಿಸಿದ್ರೂ ಸಹ ಮುಂದೆ ಅದನ್ನು ತೊರೆದು ಹವ್ಯಾಸಿ ರಂಗಭೂಮಿಗೆ ಬಂದು ಒಂದು ಸರ್ಕಾರಿ ಕೆಲಸವನ್ನು ಮಾಡ್ತಾ ಇದ್ದಂಥ ವ್ಯಕ್ತಿ. ಹಾಗಾಗಿ ಅವರ ಪರಿಸ್ಥಿತಿನೂ ಆರ್ಥಿಕವಾಗಿ ಅಷ್ಟೇನೂ ಸುಧಾರಿಸಿರೋದಿಲ್ಲ. ಈ ಇಬ್ಬರು ಒಂದು ಹಂತದಲ್ಲಿ ಹೀಗೆ ತಮ್ಮ ಅಂತರಂಗವನ್ನು ಬಿಚ್ಚಿಡುವ ಮೂಲಕ ಪರಸ್ಪರರಿಗೆ ಹತ್ತಿರವಾಗ್ತಾರೆ. ಹೀಗೆ ರಂಗದ ಮೇಲೆ ಒಟ್ಟಿಗೆ ನಾಟಕಗಳಲ್ಲಿ ಅಭಿನಯಿಸ್ತಾ ಆಗಾಗ ಒಟ್ಟಿಗೆ ಸೇರ್ತಾ ಇದ್ದಂಥ ಲೋಕೇಶ್ ಹಾಗೂ ಗಿರಿಜಾ ಅವರ ನಡುವೆ ಪ್ರೇಮ ಸಂಬಂಧ ಬೆಳೆಯುತ್ತೆ. ಲೋಕೇಶ್ ಅವರೇ ನನ್ನನ್ನು ಮದುವೆ ಆಗ್ತೀಯ ಅಂತ ನೇರವಾಗಿ ಕೇಳ್ತಾರೆ. ಆಗ ತನ್ನ ಮನೆಯ ಪರಿಸ್ಥಿತಿಯನ್ನು ಗಿರಿಜಾ ಅವರು ಬಿಚ್ಚಿಡ್ತಾರೆ. ಅದಕ್ಕೆ ಲೋಕೇಶ್ ಅವರು ಹೇಳ್ತಾರೆ, ಇದಕ್ಕೇನು ಆತುರ ಇಲ್ಲ, 2 ವರ್ಷ ಸಮಯ ತಗೊಳ್ಳೋಣ,
ನಾನು ಅಕ್ಕನ ಮನೆಯಲ್ಲಿದ್ದೀನಿ, ನನಗೂ ಸಮಸ್ಯೆಗಳಿದೆ, ನಿನಗೂ ಕುಟುಂಬದ ಸಮಸ್ಯೆಗಳಿದೆ, ಇಬ್ಬರೂ 2 ವರ್ಷಗಳಲ್ಲಿ ಈ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳೋಣ, ಆಮೇಲೆ ಮದುವೆ ಆಗೋಣ. ನೋಡಿ, ಸರಿಯಾಗಿ ಭೂತಯ್ಯನ ಮಗ ಅಯ್ಯು ಚಿತ್ರ ಯಶಸ್ವಿಯಾಗಿ 1 ವರ್ಷದ ನಂತರ ಅದರ ರೀಮೇಕ್ ಚಿತ್ರಗಳು ಶೂಟಿಂಗ್ ನಡೀತಾ ಇದ್ದಾಗ ಈ 2 ವರ್ಷದ ಗಡುವು ಮುಗಿತಾ ಬಂದಿರುತ್ತೆ. ಆಗ ಇಬ್ಬರು ಮತ್ತೆ ಆ ಒಂದು ಮದುವೆಯ ವಿಚಾರಕ್ಕೆ ಚಾಲನೆಯನ್ನು ಕೊಡ್ತಾರೆ. ಮೊದಲಿಗೆ ಲೋಕೇಶ್ ಅವರು ಹೋಗಿ ಗಿರಿಜಾ ಅವರ ಮನೆಯಲ್ಲಿ ಮದುವೆಯ ಪ್ರಸ್ತಾಪವನ್ನು ಮಾಡ್ತಾರೆ. ಆಗ ಗಿರಿಜಾ ಅವರ ತಂದೆ ಪುಟ್ಟಸ್ವಾಮಯ್ಯನವರು ಬೆಚ್ಚಿ ಬೀಳ್ತಾರೆ. ನಮ್ಮ ಕುಟುಂಬದ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆಯಲ್ಲಪ್ಪ ಅಂತ. ಆಗ ಲೋಕೇಶ್ ಅವರು ಹೇಳ್ತಾರೆ, ನಾನು ಎಲ್ಲ ಯೋಚನೆ ಮಾಡಿದ್ದೀನಿ, ನಾವು 2 ವರ್ಷ ಇದಕ್ಕಾಗಿ ಕಾದುವು, ಈಗ ನಿಮ್ಮ ಮಗನಿಗೂ ಕೆಲಸ ಸಿಕ್ಕಿದೆ, ಹಾಗಾಗಿ ನಾವೇನು ಹೆಚ್ಚು ಖರ್ಚು ಮಾಡಿ ಮದುವೆ ಮಾಡ್ಕೊಳ್ಳೋದಿಲ್ಲ, ನಾನು ರಂಗದ ಮೇಲೆ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ. ಆಗ ಪುಟ್ಟಸ್ವಾಮಯ್ಯನವರು ಅದೆಲ್ಲ ಆಗೋದಿಲ್ಲ, ಕುಟುಂಬದ ಗೌರವ, ಹಾಗಾಗಿ ಒಂದು ದೇವಸ್ಥಾನದಲ್ಲಾದರೂ ಮದುವೆ ಆಗಲೇಬೇಕು ಅಂತ ಹೇಳ್ತಾರೆ. ಇನ್ನು ಲೋಕೇಶ್ ಅವರು ಮನೆಗೆ ಬಂದು ತಮ್ಮ ಅಕ್ಕನ ಬಳಿ ಮದುವೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಅವರು ಕೂಡ ಸ್ವಲ್ಪ ಎಗರಾಡ್ತಾರೆ. ಅಂದರೆ ಸುಬ್ಬಯ್ಯ ನಾಯ್ಡು ಅವರ ಮಗನಾಗಿ ನಿನಗೆ ಹೆಣ್ಣು ಸಿಗ್ತಾ ಇರಲಿಲ್ವಾ, ಹೋಗಿ ಆಕೆನೇ ಯಾಕೆ ಮದುವೆ ಆಗಬೇಕಾಗಿತ್ತು ಅಂತ ಒಂದಿಷ್ಟು ರಾಮಾಯಣ ಮಾಡ್ತಾರೆ. ಆದರೆ ಬಂಗಾರಮ್ಮನವರ ಪತಿ ಅಂದರೆ ಲೋಕೇಶ್ ಅವರ ಭಾವ ಕೂಡ ಜೊತೆಗಿದ್ದರಿಂದ ಹೇಗೋ ಲೋಕೇಶ್ ಅವರು ಅವರನ್ನು ಒಪ್ಪಿಸ್ತಾರೆ. ಹೀಗೆ 2 ಮನೆಯವರು ಪರಸ್ಪರ ಮದುವೆಗೆ ಒಂದಿಷ್ಟು ಬೇಡ ಅಂತ ಹೇಳೋದಕ್ಕೆ ಕಾರಣ ಇಬ್ಬರ ಜಾತಿ ಕೂಡ ಬೇರೆ ಆಗಿತ್ತು. ಆದರೆ ಲೋಕೇಶ್ ಅವರಿಗೆ ಜಾತಿ ವ್ಯವಸ್ಥೆಯಲ್ಲಾಗಲಿ ಅಥವಾ ಮೂಢನಂಬಿಕೆಗಳಲ್ಲಾಗಲಿ ಯಾವುದೇ ಒಂದು ವಿಶ್ವಾಸವೂ ಇರಲಿಲ್ಲ. ಹಾಗಾಗಿ ಅವರು ಸಾಂಪ್ರದಾಯಿಕವಾಗಿ ಮದುವೆ ಆಗೋದು ಬೇಡ, ನಾನು ಒಬ್ಬ ನಟ ರಂಗದ ಮೇಲೆ ಮದುವೆ ಆಗಬೇಕು ಅಂತ ತೀರ್ಮಾನ ಮಾಡಿರ್ತಾರೆ. ಆದರೆ ಪರಸ್ಪರ ಮನೆಯವರೆಲ್ಲ ಹೇಳಿದ ಮೇಲೆ ಆಯಿತು ಅಂತ ದೇವಸ್ಥಾನದಲ್ಲಿ ಮದುವೆಗೆ ಒಪ್ಕೋತಾರೆ. 1975ನೇ ಇಸ್ವಿ ಫೆಬ್ರವರಿ 2ನೇ ತಾರೀಕು ಮದುವೆ ಆಗೋದು ಅಂತ ತೀರ್ಮಾನ ಆಗುತ್ತೆ. ಸರಿಯಾಗಿ ಅವತ್ತಿಗೆ ಅವರಿಬ್ಬರು ತೀರ್ಮಾನ ಮಾಡಿ 2 ವರ್ಷ ಕೂಡ ಆಗಿರುತ್ತೆ. ಅವತ್ತು ಕಾಕನಕೋಟೆ ನಾಟಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಬೆಳಗ್ಗೆ 10 ಪ್ರದರ್ಶನ ಇರುತ್ತೆ. ಲೋಕೇಶ್ ಅವರು ಕಳಸಾಪುರದಲ್ಲಿ ಭೂತಯ್ಯನ ಮಗ ಅಯ್ಯು ಈ 3 ಭಾಷೆಗಳ ಚಿತ್ರಗಳಲ್ಲಿ ಅಭಿನಯಿಸೋದಕ್ಕೆ ಅಂತ ಹೋಗಿರ್ತಾರೆ. ಇಲ್ಲಿ ಅವರ ಮಿತ್ರರೆಲ್ಲ ಮದುವೆಯ ವ್ಯವಸ್ಥೆಯನ್ನು ಮಾಡ್ತಾ ಇರ್ತಾರೆ. ಶೂಟಿಂಗಿಗೆ ಹೋಗೋದಕ್ಕೆ ಮೊದಲೇ ಲೋಕೇಶ್ ಅವರು ವೀರಾಸ್ವಾಮಿ ಅವರ ಬಳಿ ಹೋಗಿ ಒಂದು 2,000 ರೂಪಾಯಿ ನನಗೆ ಬೇಕು ಅಂತ ಕೇಳ್ತಾರೆ. ವೀರಾಸ್ವಾಮಿ ಅವರು ದಿಢೀರನೇ ಯಾಕಪ್ಪ 2,000 ರೂಪಾಯಿ ಬೇಕು ಅಂತ ಕೇಳಿದಾಗ ನಾನು ಮದುವೆ ಆಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಯಾರನ್ನ ಅಂತ ಕೇಳಿದಾಗ ಇವರು ಗಿರಿಜಾ ಅವರನ್ನು ಅಂತ ಹೇಳ್ತಾರೆ. ವೀರಾಸ್ವಾಮಿ ಅವರು ಖುಷಿ ಪಡ್ತಾರೆ. ಯಾಕೆಂದರೆ ಗಿರಿಜಾ ಅವರು ಒಂದು ಪ್ರಮುಖ ಚಿತ್ರದಲ್ಲಿ ಕಾಣಿಸ್ಕೊಂಡಿದ್ದು ಅಬಚೂರಿನ ಪೋಸ್ಟ್ ಆಫೀಸು. ಆ ಚಿತ್ರವನ್ನು ಈಶ್ವರಿ ಪಿಕ್ಚರ್ಸ್ನವರೇ ಹಂಚಿಕೆ ಮಾಡಿರ್ತಾರೆ. ಇನ್ನು ಲೋಕೇಶ್ ಅವರಿಗೆ ಒಂದು ದೊಡ್ಡ ಬ್ರೇಕನ್ನು ಕೊಟ್ಟಂತಹ ಭೂತಯ್ಯನ ಮಗ ಅಯ್ಯು ಚಿತ್ರದ ಬಗ್ಗೆ ನಮಗೆ ಗೊತ್ತೇ ಇದೆ. ಹಾಗಾಗಿ ನನ್ನ ಸಂಸ್ಥೆಯಿಂದ ಬೆಳಕಿಗೆ ಬಂದ ನೀವಿಬ್ಬರು ಒಂದಾಗ್ತಾ ಇದ್ದೀರಿ, ಒಳ್ಳೆಯದಾಗಲಿ ಅಂತ ಹೇಳ್ತಾರೆ. ಅಲ್ಲಿ ಕಳಸಾಪುರದಲ್ಲಿ ಜಮಿನಿ ಪಿಕ್ಚರ್ಸ್ನವರ ಆ ಒಂದು 3 ಭಾಷೆಯ ಭೂತಯ್ಯನ ಮಗ ಅಯ್ಯು ಚಿತ್ರದ ಚಿತ್ರೀಕರಣ ನಡೀತಾ ಇದ್ದಾಗ ಅಲ್ಲಿ ಬಾಲನ್ ಅವರ ಹತ್ರ ಹೋಗಿ ಲೋಕೇಶ್ ಅವರು ನಾಳೆ ಒಂದು ದಿನ ನಾನು ಚಿತ್ರೀಕರಣಕ್ಕೆ ಬರೋದಿಲ್ಲ, ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳ್ತಾರೆ. ಬಾಲನ್ ಅವರಿಗೆ ಆಶ್ಚರ್ಯ ಆಗುತ್ತೆ. ಅಲ್ಲ ರೀ, ನೀವೇ ಇಲ್ಲದೆ ಇದ್ದರೆ ಹಾಗೆ 3 ಭಾಷೆಯ ಕಲಾವಿದರು ಸಿದ್ಧವಾಗಿದ್ದಾರೆ, ನಾನು ಹೇಗೆ ಶಾಟ್ಗಳನ್ನು ತೆಗೀಲಿ? ಇಲ್ಲ ಸರ್, ನನಗೆ ನಾಳೆ ಒಂದು ದಿವಸ ಬಿಡು ಬೇಕೇ ಬೇಕು. ಆಗ ಬಾಲನ್ ಅವರು ಏನಂಥ ಅರ್ಜೆಂಟ್ ಕೆಲಸ, ನೀವು ಸುಮ್ಮನೆ ರಜೆ ಕೇಳೋರಲ್ಲ ಅಂತ ಒತ್ತಾಯ ಮಾಡಿದಾಗ ನಾಳೆ ನನ್ನ ಮದುವೆ ಸರ್ ಅಂತ ಲೋಕೇಶ್ ಅವರು ಬಾಯಿ ಬಿಡ್ತಾರೆ. ಬಾಲನ್ ಅವರಿಗೆ ಆಶ್ಚರ್ಯ ಆಗುತ್ತೆ. ಏನಪ್ಪ ಮದುವೆ ವಿಷಯನ ಇಷ್ಟೊಂದು ನಿರ್ಲಿಪ್ತರಾಗಿ ಹೇಳ್ತಾ ಇದ್ದೀರಾ ಅಂತ ಹೇಳಿ, ಏನು ಯೋಚನೆ ಮಾಡಬೇಡಿ, ನಾನೇ ಒಂದು ಕಾರ್ ಕೊಡ್ತೀನಿ ಅಂತ ಹೇಳಿ ಒಂದು ಕಾರ್ ವ್ಯವಸ್ಥೆ ಮಾಡಿ ಒಬ್ಬ ಡ್ರೈವರ್ನನ್ನು ಕಳಿಸಿ ನೀವು ನಿಧಾನವಾಗಿ ಮದುವೆ ಮುಗಿಸ್ಕೊಂಡು ನಾಡಿದ್ದು ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಲೋಕೇಶ್ ಅವರು ರಾತ್ರಿಯೇ ಹೊರಟು ಬೆಳಗಿನ ಜಾವ ಬೆಂಗಳೂರಿಗೆ ಬರ್ತಾರೆ. ಬಂದು ಮನೆಯಲ್ಲಿ ಎಲ್ರಿಗೂ ಸಿದ್ಧವಾಗಿರೋದಕ್ಕೆ ಹೇಳಿರ್ತಾರೆ ಅಕ್ಕ ಭಾವನಿಗೆ. ಅವರ ಜೊತೆಗೆ ಹೋಗಿ ಅಲ್ಲಿಂದ ಸಜ್ಜನರಾವ್ ಸರ್ಕಲ್ನ ಶ್ರೀನಿವಾಸ ದೇವಸ್ಥಾನಕ್ಕೆ ಬರ್ತಾರೆ. ವಾಸ್ತವವಾಗಿ ಲೋಕೇಶ್ ಅವರಿಗೆ ವಸಂತಪುರದಲ್ಲಿ ಮದುವೆ ಆಗಬೇಕು ಅನ್ನುವ ಒಂದು ಆಸೆ ಇರುತ್ತೆ. ಆದರೆ ಅಲ್ಲಿ ಅವಕಾಶ ಸಿಕ್ಕದೇ ಇದ್ದಿದ್ದರಿಂದ ಅವರ ನಟರಂಗದ ಮಿತ್ರರೆಲ್ಲರೂ ಸೇರಿ ಸಜ್ಜನರಾವ್ ಸರ್ಕಲ್ನ ಶ್ರೀನಿವಾಸ ದೇವಸ್ಥಾನದಲ್ಲಿ ಮದುವೆಯನ್ನು ಫಿಕ್ಸ್ ಮಾಡಿರ್ತಾರೆ. ಬೆಳಗ್ಗೆ 6 ಗಂಟೆಗೆ ಲೋಕೇಶ್ ಅವರು ಕುಟುಂಬ ಸಮೇತ ಅಲ್ಲಿಗೆ ಹೋದರೆ ದೇವಸ್ಥಾನದ ಬಾಗಿಲೇ ತೆಗೆದಿರೋದಿಲ್ಲ. ಕೊನೆಗೆ ಕಾದು ಬಾಗಿಲನ್ನು ತೆಗೆಸಿ ಒಳಗೆ ಹೋಗಿ ಕೇಳಿದಾಗ ಬರ್ತಾರೆ ನಿಧಾನವಾಗಿ ಬರ್ತಾರೆ ಅಂತ ಒಬ್ಬೊಬ್ಬರೇ ಬರೋದಕ್ಕೆ ಶುರು ಮಾಡ್ತಾರೆ. ಎಲ್ಲ ವ್ಯವಸ್ಥೆ ಆಗಿದೆ ಅಂತ ಸ್ನೇಹಿತರು ಹೇಳಿರ್ತಾರೆ. ಆದರೆ ಅಲ್ಲಿ ಪುರೋಹಿತರು ಮದುವೆಗೆ ಬೇಕಾದಂಥ ವಸ್ತುಗಳನ್ನು ಕೇಳಿದಾಗ ಒಬ್ಬೊಬ್ಬರು ಪರದಾಡ್ತಾ ಇರ್ತಾರೆ. ನೀವು ಹೋಗಿ ತೊಗೊಂಬನ್ನಿ, ಇಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ಅಂತ.
ಲೋಕೇಶ್ ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ತಮ್ಮ ಪಾಡಿಗೆ ತಾವು ಮದುವೆಯಲ್ಲಿ ಮಗ್ನರಾಗ್ತಾರೆ. ಲೋಕೇಶ್ ಅವರ ಕಲಾವಿದ ಮಿತ್ರ ಲೋಕನಾಥ್ ಅವರು ನೀನು ಒಂದು ಪೇಟ ಹಾಕ್ಕೊಳ್ಳೇಬೇಕಪ್ಪ ಅಂತ ಒತ್ತಾಯ ಮಾಡ್ತಾರೆ. ವಾಸ್ತವವಾಗಿ ಲೋಕೇಶ್ ಅವರಿಗೆ ಯಾವುದೇ ಸಾಂಪ್ರದಾಯಿಕವಾದ ಒಂದು ಮದುವೆ ಮಾಡ್ಕೊಳ್ಳೋದು ಬೇಡ ಅನ್ನುವ ಒಂದು ಆಸೆ ಇರುತ್ತೆ. ಆದರೆ ಕಲಾವಿದ ಮಿತ್ರರಾದ ಲೋಕನಾಥ್ ಅವರು ಒತ್ತಾಯ ಮಾಡಿದ್ರಿಂದಾಗಿ ಅವರು ಪೇಟವನ್ನು ತೊಟ್ಕೋತಾರೆ. ಮದುವೆ ಸಾಂಗವಾಗಿ ನೆರವೇರುತ್ತೆ. ವೀರಾಸ್ವಾಮಿ ಅವರು ಬಂದು 3,000 ರೂಪಾಯಿಗಳನ್ನು ಲೋಕೇಶ್ ಅವರ ಕೈಗೆ ಕೊಡ್ತಾ ಇದನ್ನು ಎಲ್ಲಿಡಬೇಕಪ್ಪ ಅಂತ ಕೇಳ್ತಾರೆ. ಬೇರೆ ಎಲ್ಲೂ ಸ್ಥಳ ಇಲ್ಲದೆ ಲೋಕೇಶ್ ಅವರು ಮದುಮಗನ ಗೆಟಪ್ನಲ್ಲಿದ್ದಾಗ ನನ್ನ ಶರ್ಟ್ ಜೇಬಿನಲ್ಲೇ ಇಟ್ಬಿಡಿ ಅಂತ ಹೇಳಿ ಲೋಕೇಶ್ ಅವರ ಶರ್ಟ್ ಜೇಬಿನಲ್ಲಿ ವೀರಾಸ್ವಾಮಿ ಅವರು 3,000 ರೂಪಾಯಿಗಳನ್ನು ಇಟ್ಟು ಹೋಗ್ತಾರೆ. ಭೂತಯ್ಯನ ಮಗ ಇವು ಚಿತ್ರತಂಡದವರು ಹಾಗೂ ಕಲಾವಿದ ಮಿತ್ರರು ಬೇಕಾದಷ್ಟು ಜನ ಮದುವೆಗೆ ಬಂದಿದ್ದರು. ಆದರೆ ಇದೊಂದು ಸರಳವಾಗಿ ನಡೆದಂಥ ವಿವಾಹ ಆದ್ದರಿಂದ ದೊಡ್ಡ ಜನಜಂಗುಳಿ ಏನೂ ಇರಲಿಲ್ಲ. ನೋಡಿ, ಬೆಳಗ್ಗೆ ಮದುವೆ ಮುಗಿಸ್ಕೊಂಡು 10:30 ಗಂಟೆಗೆ ಕಲಾಕ್ಷೇತ್ರದಲ್ಲಿ ಲೋಕೇಶ್ ಅವರು ಹಾಗೂ ಗಿರಿಜಾ ಅವರು ನಾಟಕಕ್ಕೆ ಹೋಗಬೇಕಾಗಿರುತ್ತೆ. ಇಲ್ಲಿ ಮದುವೆ ಮುಗಿದ ತಕ್ಷಣ ಇಬ್ಬರು ಅದೇ ಕಾರಿನಲ್ಲಿ ಕಪಾಲಿ ಥಿಯೇಟ್ರ್ ಹತ್ತಿರ ಹೋಗ್ತಾರೆ. ಅಲ್ಲಿ ಆರ್ ನಾಗೇಂದ್ರರಾಯರ ಮನೆ ಇರುತ್ತೆ. ಅವರ ಮನೆಗೆ ಹೋಗಿ ಅವರ ಆಶೀರ್ವಾದವನ್ನು ತಗೋತಾರೆ. ಯಾಕೆಂದರೆ ಒಂದು ಕಾಲದಲ್ಲಿ ಸುಬ್ಬಯ್ಯ ನಾಯ್ಡು ಅವರ ಪಾರ್ಟ್ನರ್ ಆಗಿದ್ದವರು, ಜೊತೆಗೆ ತಂದೆಯವರು ಗತಿಸಿದ ಮೇಲೆ ತಂದೆಯ ಸ್ಥಾನದಲ್ಲಿ ನಿಂತಿದ್ದಂಥವರು, ಅವರ ಒಂದು ಆಶೀರ್ವಾದವನ್ನು ತಗೋತಾರೆ. ನಾಗೇಂದ್ರರಾಯರು ಭಾವುಕವಾಗಿ ಮೊದಲೇ ಹೇಳಿದರೆ ನಾನು ಮದುವೆಗೆ ಬರ್ತಿದ್ನಲ್ಲಪ್ಪ ಅಂತ ಹೇಳ್ತಾರೆ. ಆದರೆ ಸರಳವಾಗಿ ಮದುವೆ ಮಾಡಿಕೊಂಡೆ ಸರ್, ಹೆಚ್ಚು ಜನರನ್ನು ಕರೀಲಿಲ್ಲ ಅಂತ ಹೇಳಿ ಅವರ ಆಶೀರ್ವಾದವನ್ನು ತಗೊಂಡು ಲೋಕೇಶ್ ಅವರು ನೇರವಾಗಿ ಕಲಾಕ್ಷೇತ್ರಕ್ಕೆ ಬರ್ತಾರೆ. ಅಲ್ಲಿ 10:30 ಗಂಟೆಗೆ ರಂಗದ ಮೇಲೆ ಅವರ ಕಾಕನಕೋಟೆ ನಾಟಕ ಪ್ರದರ್ಶನ ಆಗುತ್ತೆ. ಆ ನಾಟಕದಲ್ಲಿ ನಿಜ ಜೀವನದಲ್ಲಿ ಸತಿಪತಿಗಳಾದ ಲೋಕೇಶ್ ಹಾಗೂ ಗಿರಿಜಾ ಅವರು ತಂದೆ ಹಾಗೂ ಮಗಳ ಪಾತ್ರದಲ್ಲಿ ಅಭಿನಯಿಸ್ತಾರೆ. ನಾಟಕ ಮುಗಿದ ಮೇಲೆ ಕೊನೆಯ ದೃಶ್ಯದ ಮುನ್ನ ಇಬ್ಬರು ಹಾರ ಬದಲಾಯಿಸಿಕೊಳ್ಳುವ ಮೂಲಕ ಅಲ್ಲಿ ನಿಜವಾದ ಸತಿಪತಿಗಳಾಗ್ತಾರೆ. ಇದು ಗಿರಿಜಾ ಕಲ್ಯಾಣ ನಡೆದಂಥ ಒಂದು ಸ್ವಾರಸ್ಯಕರವಾದ ಸಂಗತಿ. ನೋಡಿ, ಇಷ್ಟು ಹೊತ್ತು ಹೇಳಿದ ವಿಚಾರಗಳಲ್ಲಿ ಎಷ್ಟೋ ಜನರ ಮದುವೆಗಳಲ್ಲಿ ಈ ಜಾತಿ ಬೇರೆ ಆಗಿರುತ್ತೆ. ಎರಡೂ ಕಡೆಯ ಮನೆಯವರು ಬೇರೆ ಬೇರೆ ರೀತಿಯ ತಕರಾರುಗಳನ್ನು ಎತ್ತುತ್ತಾರೆ. ಈ ರೀತಿಯ ಸಂದರ್ಭಗಳನ್ನು ಅನೇಕರು ಎದುರಿಸಿರ್ತೀವಿ. ಆದರೆ ಇಲ್ಲಿ ತಮಾಷೆ ಅಂದರೆ ಗಿರಿಜಾ ಅವರ ಅಣ್ಣ ವಿಷ್ಣು ಅವರು ಒಂದು ಹಂತದಲ್ಲಿ ಈ ಎರಡು ಜಾತಕಗಳು ಕೂಡೋದೇ ಇಲ್ಲ, ಗಣಕೂಟ ಯೋನಿಕೂಟ ಇವೆಲ್ಲ ಕೂಡ್ತಾ ಇಲ್ಲ, ಆದ್ದರಿಂದ ಈ ಮದುವೆ ಸಾಧ್ಯವೇ ಇಲ್ಲ ಅಂತ ಒಂದು ತಕರಾರನ್ನು ಎತ್ತುತ್ತಾರೆ. ಲೋಕೇಶ್ ಅವರಿಗೆ ಏನಪ್ಪ ಮಾಡೋದು ಅಂತ ಹೇಳಿ ಕೊನೆಗೂ ವಿಷ್ಣು ಅವರು ಯಾರ ಬಳಿ ಹೋಗಿ ಈ ಜಾತಕವನ್ನು ತೋರಿಸಿದ್ದಾರೆ ಅನ್ನೋದನ್ನು ಪತ್ತೆ ಮಾಡ್ತಾರೆ. ಪ್ರತ್ಯೇಕವಾಗಿ ಆ ಒಬ್ಬ ಬ್ರಾಹ್ಮಣನ ಬಳಿಗೆ ಹೋಗಿ ಅವನಿಗೆ ಒಂದಿಷ್ಟು ಲಂಚವನ್ನು ಕೊಟ್ಟು, ಅಂದರೆ ಹಣವನ್ನು ಕೊಟ್ಟು, ನೋಡಪ್ಪ ನಾವಿಬ್ಬರು ಮದುವೆ ಆಗೋದು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀವಿ, ಹುಡುಗಿ ಅಣ್ಣ ಬಂದು ನಿನ್ನ ಹತ್ರ ಏನೇ ಕೇಳಿದ್ರು ಈ ಜಾತಕ ತುಂಬ ಚೆನ್ನಾಗಿ ಹೊಂದುತ್ತೆ ಅಂತ ನೀನು ಹೇಳಬೇಕು ಅಂತ ಹೇಳಿ ಅವನಿಗೊಂದಿಷ್ಟು ಹಣವನ್ನು ಕೊಡ್ತಾರೆ. ಆತ ಕೂಡ ಹಣದಾಸೆಗೆ ಒಪ್ಕೋತಾನೆ. 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ. ಅಂಥದ್ರಲ್ಲಿ ಇವರಿಬ್ಬರು ಇಷ್ಟೊಂದು ಪ್ರೀತಿಸಿರುವಾಗ ಹೇಳಿದ್ರೆ ನನ್ನ ಗಂಟೇನು ಹೋಗುತ್ತೆ ಅಂತ ಹೇಳಿ ಮತ್ತೆ ವಿಷ್ಣು ಬಂದಾಗ ಅವರು ಅದೇ ಮಾತನ್ನು ಹೇಳ್ತಾರೆ. ಕೊನೆಗೂ ಯಾವುದೇ ಒಂದು ತಕರಾರಿಲ್ಲದೆ ಈ ಮದುವೆ ನಡೆಯುತ್ತೆ. ಲೋಕೇಶ್ ಅವರ ಜೀವನದಲ್ಲಿ ಹಲವು ಮಜಲುಗಳನ್ನು ದಾಟಿ ಕೊನೆಗೂ ಒಬ್ಬ ಸಂಸಾರಸ್ಥರಾಗಿ ಸಾಂಸಾರಿಕ ಜೀವನಕ್ಕೆ ಅಡಿ ಇಡ್ತಾರೆ. ಅದು ಭೂತಯ್ಯನ ಮಗ ಇವು ಚಿತ್ರ ಯಶಸ್ವಿಯಾಗಿ ಅದರ 3 ಅವತರಣಿಕೆಗಳು ತೆರೆಗೆ ಬರುವ ಮುನ್ನವೇ ಅವರು ಸತಿಪತಿಗಳಾಗಿ ಸಾಂಸಾರಿಕ ಜೀವನಕ್ಕೆ ಅಡಿ ಇಡ್ತಾರೆ. ಮುಂದೆ ಲೋಕೇಶ್ ಅವರು ಚಲನಚಿತ್ರ ಕ್ಷೇತ್ರದಲ್ಲಿ ಯಾವೆಲ್ಲ ರೀತಿಯಲ್ಲಿ ಬೆಳೀತಾ ಹೋದರು, ಅವರ ವೈಶಿಷ್ಟ್ಯಗಳೇನು, ಅದೆಲ್ಲವನ್ನು ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೀನಿ. ನಮಸ್ಕಾರ.